ಪ್ರಣತೆ ಇದೆ, ಬತ್ತಿ ಇದೆ, ಜ್ಯೋತಿ ಬೆಳಗುವಡೆ, ತೈಲವಿಲ್ಲದೆ ಪ್ರಭೆತಾನೆಲ್ಲಿಯದು, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ಅಂಕುರವಾಗದನ್ನಕ್ಕ ಭಕ್ತಿ ಇನ್ನೆಲ್ಲಿಯದು, ಸೋಹಂಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಅತಿಗಳವ ನಮ್ಮ ಗುಹೇಶ್ವರ ಎನ್ನುವಂತಹ ಒಂದು ವಚನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವುದಾದ್ರೂ ಕಾಯಕವನ್ನು ಮಾಡಲೇಬೇಕು ಎನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಹೋಗ್ತಾರೆ. ಆ ಎಚ್ಚರಿಕೆಯನ್ನು ಕೊಡುವುದರೊಂದಿಗೆ ಹೇಗೆ ನಾವು ಬದುಕನ್ನು ಸಾಗಿಸಬೇಕು, ಬದುಕಿಗೆ ಹೇಗೆ ಅರ್ಥವನ್ನು ಕಲ್ಪಿಸಿಕೊಳ್ಬೇಕು ಎನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಪ್ರಣತೆ ಇದೆ, ಬತ್ತಿ ಇದೆ. ಆದರೆ ಪ್ರಣತೆ ಮತ್ತು ಬತ್ತಿ ಎರಡೇ ಇದ್ದರೆ ಮಾತ್ರ ದೀಪ ಉರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದು ಅಂತ ಹೇಳಿದ್ರೆ ತೈಲ ಎನ್ನುವಂತಹದ್ದು. ಹಾಗಾಗಿ ಮನುಷ್ಯನಿಗೆ ಏನು ತಾನು ದೇವರನ್ನು ಆರಾಧಿಸಬೇಕು ಎನ್ನುವಂತಹದ್ದಿರಬಹುದು, ಅಥವಾ ದೇವರನ್ನು ನೆನೆಯಬೇಕು ಎನ್ನುವಂತಹದ್ದಿರಬಹುದು. ಬರೀ ಅಷ್ಟು ಮಾತ್ರ ಮನಸ್ಸಿನಲ್ಲಿ ಮುಡಿದರೆ ಸಾಲದು, ಆದರೆ ಅದು ಕ್ರಿಯಾತ್ಮಕವಾಗಿ ಬರಬೇಕು ಎನ್ನುವಂಥ ಭಕ್ತಿಯ ಆಚರಣೆಗಳನ್ನು ಮಾಡಲೇಬೇಕು ಎನ್ನುವಂತಹದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡುವಂತಹ ಒಂದು ವಚನ ಇದು. ಹಾಗಾಗಿ ಜ್ಯೋತಿ ಉರಿಯಬೇಕಾದರೆ ಅದಕ್ಕೆ ಎಣ್ಣೆ ಇದ್ದರೆ ಮಾತ್ರ ದೀಪ ಉರಿಲಿಕ್ಕೆ ಸಾಧ್ಯವೋ ಎನ್ನುವಂತಹ ಮಾತನ್ನು ಇಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಎರಡನೇದು ಹೇಳ್ತಾರೆ, ಗುರುವಿದೆ, ಲಿಂಗವಿದೆ. ಒಬ್ಬ ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡಿ ಲಿಂಗವನ್ನು ಕೊಡ್ತಾರೆ. ಆದರೆ ಉಪದೇಶವನ್ನು ಪಡೆದಂತಹ ಶಿಷ್ಯ ನಾನು ಈ ಪೂಜೆಯನ್ನು ಮಾಡಿದರೆ ಜ್ಞಾನವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಭಾವ ಇಲ್ಲದೆ ಇದ್ದರೆ, ಗುರುವಿದೆ, ಲಿಂಗವಿದೆ, ಶಿಷ್ಯನ ಸುಜ್ಞಾನ ಅಂಕುರವಾಗದನ್ನಕ್ಕ ಅವನಿಗೆ ಜ್ಞಾನ ವಿಕಾಸವಾಗದಿದ್ದರೆ ಇನ್ನು ಭಕ್ತಿ ಇನ್ನೆಲ್ಲಿಯದು. ಅವನಿಗೆ ಆಚರಣೆ ಮಾಡೋದಕ್ಕೆ ನಾನು ಮಾಡಬೇಕು ಎನ್ನುವಂತಹ ಮನಸ್ಸು ಅವನಿಗೆ ಮೂಡದೇ ಇದ್ದರೆ, ಆ ಅರಿವು ಅವನಿಗೆ ಮೂಡದೇ ಇದ್ದರೆ ಅವನು ಕ್ರಿಯಾತ್ಮಕನಾಗಿ ಆಗಲಿಕ್ಕೆ ಹೇಗೆ ಸಾಧ್ಯನಾಗ್ತಾನೆ? ಆ ಕ್ರಿಯಾತ್ಮಕನಾಗದೇ ಇದ್ದರೆ ಆಗ ಏನಾಯಿತು ಅಂತ ಹೇಳಿದ್ರೆ, ಆಗ ಗುರು ಮತ್ತು ಲಿಂಗ ಇದು ವ್ಯರ್ಥವಾಗುತ್ತೆ ಎನ್ನುವಂತಹದ್ದನ್ನು. ಯಾಕೆ? ಶಿಷ್ಯನ ಸುಜ್ಞಾನ ಅಂಕುರವಾಗದನ್ನಕ್ಕ ಅವನು ಜ್ಞಾನದ ವಿಕಾಸವಾಗಬೇಕು, ಜ್ಞಾನ ಅವನಲ್ಲಿ ಮೂಡಬೇಕು ಎನ್ನುವಂತಹದ್ದನ್ನು. ಆ ಜ್ಞಾನ ಮೂಡಿದರೆ ಮಾತ್ರ ಅವನೇನು ಮಾಡ್ತಾನೆ? ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಬತ್ತಿಯಲ್ಲಿ ಎಣ್ಣೆ ಇದ್ದರೆ ದೀಪ ಉರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇವನಿಗೆ ಸುಜ್ಞಾನ ಅಂಕುರವಾದರೆ ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಕೊನೆಗೆ ಹೇಳ್ತಾರೆ, ಸೋಹಂಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಡೆ ಎನ್ನುವಂತಹದ್ದು. ಸೋಹಂಎಂಬುದ ಕೇಳಿ ನಾನು ಸಮರ್ಥ ಎನ್ನುವಂತಹವನು ಏನು ಮಾಡಬೇಕು? ಲೋಕಸೇವೆಯನ್ನು ಮಾಡಬೇಕಂತೆ. ಯಾವುದರಲ್ಲಿ ಸಮರ್ಥ? ಉದಾಹರಣೆಯನ್ನು ಕೊಡಬೇಕು ಅನ್ನೋದಾದರೆ, ಒಬ್ಬ ವೈದ್ಯನಿರ್ತಾನೆ, ವೈದ್ಯದಲ್ಲಿ ಸಮರ್ಥನಾಗಿರ್ತಾನೆ. ಸಮರ್ಥನಾದಂತಹ ಒಬ್ಬ ವೈದ್ಯ ಹೋಗಿ ಅವನು ಡ್ಯೂಟಿಯನ್ನು ಮಾಡಬೇಕೋ ಮಾಡಬಾರ್ದು, ಕರ್ತವ್ಯವನ್ನು ಮಾಡಬೇಕೋ ಮಾಡಬಾರ್ದು. ಕರ್ತವ್ಯವನ್ನು ಮಾಡದೇ ಇದ್ದರೆ ಅವನು ತೊಗೊಂಡು ಏನು ಮಾಡೋದಕ್ಕೆ? ಹಾಗೆ ಒಬ್ಬ ಇಂಜಿನಿಯರ್ ಇರ್ತಾನೆ, ತನ್ನ ಕರ್ತವ್ಯಗಳನ್ನು ಮಾಡಬೇಕೋ ಮಾಡಬಾರ್ದು, ಅವನು ಮಾಡದೇ ಇದ್ದರೆ ಅವನು ತೊಗೊಂಡು ಏನು ಮಾಡಬೇಕು? ಒಬ್ಬ ರೈತ ಇರ್ತಾನೆ, ವ್ಯವಸಾಯವನ್ನು ಮಾಡಬೇಕೋ ಮಾಡಬಾರ್ದು, ಅವನು ಮಾಡದೇ ಇದ್ದರೆ ಹೇಗೆ ಭೂಮಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ತಾಂತ್ರಿಕತೆ ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲವೋ ಹಾಗೆ ರೋಗದಿಂದ ಮುಕ್ತರಾಗಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಯಾವ ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಆ ಜ್ಞಾನವನ್ನು ಅವನೇನು ಮಾಡಬೇಕು? ಲೋಕಾರ್ಪಣವನ್ನು ಮಾಡಬೇಕು. ಇವತ್ತು ಎಷ್ಟೋ ಮನೆಗಳಲ್ಲಿ ಒಂದು ವಾತಾವರಣ ನಿರ್ಮಾಣವಾಗಿದೆ. ಗಂಡನೂ ಡಾಕ್ಟ್ರಂತೆ, ಹೆಂಡತಿನೂ ಡಾಕ್ಟ್ರಂತೆ. ಆದರೆ ಹೆಂಡತಿ ಏನಮ್ಮ ನೀನು ಕೆಲಸ ಮಾಡ್ತೀಯಾ ಅಂತ ಹೇಳಿದ್ರೆ, ನಾನು ಬರೀ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಹೌಸ್ ವೈಫ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವರು ಓದಿದ್ದೆ ಅದಕ್ಕೆ ಯಾವ ಕಾರಣದಿಂದ ಓದಿದ್ರು? ಸರ್ಕಾರ ಅದಕ್ಕೋಸ್ಕರವಾಗಿ ಎಷ್ಟು ಖರ್ಚನ್ನು ಮಾಡಿರ್ತದೆ, ಇಡೀ ಸಮಾಜ ಅವ್ರಿಗೋಸ್ಕರ ಎಷ್ಟು ಖರ್ಚನ್ನು ಮಾಡಿರ್ತದೆ. ಅವರು ಆ ಕಾಯಕವನ್ನು ಮಾಡದೇ ಇದ್ದರೆ ಅಂತಹವರನ್ನು ಅತಿಗಳವ ನಮ್ಮ ಗುಹೇಶ್ವರ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಏನಾದರೂ ಒಂದು ಕಾಯಕವನ್ನು, ತನ್ನ ಜ್ಞಾನಕ್ಕೆ ನಿಲುಕುವಂತಹ ಕಾಯಕವನ್ನು ಅವನ ಜಾಗೃತೆಯಿಂದ ಮಾಡದೇ ಇದ್ದ ಪಕ್ಷದಲ್ಲಿ ಅಂಥವರೆಲ್ಲರೂ ಕೂಡ ಭೂಮಿಗೆ ದಂಡ, ಅನ್ನಕ್ಕೆ ದಂಡ, ಭೂಮಿಗೆ ಭಾರ ಎನ್ನುವಂತಹ ಮಾತನ್ನು, ಗಾದೆಯ ಮಾತೇನಿದೆಯಲ್ಲ, ಆ ಅರ್ಥದಲ್ಲಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಯಾವುದಾದ್ರೂ ಕಾಯಕವನ್ನು ಮಾಡಲೇಬೇಕು ಎನ್ನುವಂತಹದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಅವರವರಿಗೆ ಎಷ್ಟೆಷ್ಟು ಜ್ಞಾನ ಇರುತ್ತೋ
ಆ ಜ್ಞಾನವನ್ನು ಇಟ್ಕೊಂಡು ಕಸ ಹೊಡೆಯದೇ ಇರಬಹುದು, ಮತ್ತೊಂದೇ ವ್ಯವಸಾಯ ಮಾಡದೇ ಇರಬಹುದು, ಡ್ರೈವರ್ ಮಾಡದೇ ಇರಬಹುದು, ಯಾವುದಾದ್ರೂ ಒಂದು ಉದ್ಯಮವನ್ನು ಇಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡದೇ ಇರಬಹುದು. ಅವರವರ ಸಾಮರ್ಥ್ಯಕ್ಕೆ ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜ್ಞಾನದ ಮೂಲಕವಾಗಿ ಆ ಕೆಲಸವನ್ನು ಮಾಡದಿದ್ದ ಪಕ್ಷದಲ್ಲಿ ದೀಪ ಹೇಗೆ ಉರಿತದೆ, ಉರಿಬೇಕಾದ್ರೆ ಎಣ್ಣೆ ಇಲ್ಲದಿದ್ದರೆ ಅದು ಹೇಗೆ ಉರಿಯೋದಿಲ್ವೋ, ದೀಪ ಇದ್ದು ಕೂಡ ಸಾರ್ಥಕವಲ್ಲವೋ, ಅದೇ ರೀತಿಯಾಗಿ ಶಿಷ್ಯನಿಗೆ ಜ್ಞಾನ ಅಂಕುರವಾಗದಿದ್ದ ಪಕ್ಷದಲ್ಲಿ ಅವನ ಲಿಂಗ ಮತ್ತು ಗುರು ಉಪಯೋಗಕ್ಕೆ ಹೇಗೆ ಬರುವುದಿಲ್ಲವೋ, ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಕೆಲಸವನ್ನು ಕಾಯಕವನ್ನು ಮಾಡದಿದ್ದ ಪಕ್ಷದಲ್ಲಿ ಸೋಹಂನೆಂಬುದ ಕೇಳಿ ಸಮರ್ಥನಾದಂತಹ ವ್ಯಕ್ತಿ ದಾಸೋಹವ ಮಾಡದಿರ್ದೊಡೆ. ಇಲ್ಲಿ ಬಹಳ ಮುಖ್ಯವಾಗಿ ದಾಸೋಹ ಅಂತ ಹೇಳಿದ್ರೆ ಬರೀ ಊಟವನ್ನು ಹಾಕೋದು ಎನ್ನುವಂತಹದನ್ನು ಪದ ಬಳಕೆ ಮಾಡ್ತಾರೆ. ದಾಸೋಹ ಅಂದ್ರೆ ಅದಲ್ಲ. ನಾನು ದಾಸಃ ಅಂದರೆ ನಾನು ಸೇವಕ. ಯಾರಿಗೆ ಸೇವಕ? ಪರಮಾತ್ಮನಿಗೆ ಸೇವಕ, ಈ ಲೋಕಕ್ಕೆ ನನ್ನ ಸೇವಕ ಎನ್ನುವಂತಹ ಭಾವದಿಂದ ತನ್ನ ದೇಹಾರ್ಪಣವನ್ನು ಮಾಡುವಂತಹದ್ದನ್ನು, ತನ್ನ ಜ್ಞಾನದಿಂದ ತನ್ನ ದೇಹಾರ್ಪಣವನ್ನು ಲೋಕಕ್ಕೆ ಅರ್ಪಣವನ್ನು ಮಾಡುವಂತಹ ಭಾವ ಅವನಿಗೆ ಬರಲೇಬೇಕು, ಅಂತಹ ಕೆಲಸವನ್ನು ಮಾಡಲೇಬೇಕು. ಆಗ ಮಾತ್ರ ಅವನ ಜೀವನ ಏನಾಗ್ತದೆ, ಸಾರ್ಥಕವಾಗಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂತಹದ್ದನ್ನು ಅಲಮಪ್ರಭುಗಳು ಈ ವಚನದ ಮೂಲಕವಾಗಿ, ಯಾಕೆಂದರೆ ಹುಟ್ಟಿ ಬಂದ ಮೇಲೆ ಮನುಷ್ಯ ಏನಾದರೂ ಒಂದು ಮಾಡಬೇಕು. ಹುಟ್ಟಿ ಬರೀ ನಾವು ಸತ್ತು ಹೋಗೋದಕ್ಕೆ ನಾವು ಬಂದಿಲ್ಲ, ಏನಾದರೂ ಒಂದು ಸಾರ್ಥಕವಾದಂತಹ ಕೆಲಸವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ಯಾಕೆಂದರೆ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ನಾವು ಹೋಗಲೇಬೇಕು. ಆದರೆ ನಾನು ಮಾಡಿದಂತಹ ಸೇವೆ ಲೋಕದಲ್ಲಿ ನಿರಂತರವಾಗಿ ಇರುವಂತಹ ಕೆಲಸವನ್ನು ಮಾಡಬೇಕು. ಆ ನಿರಂತರವಾದಂತಹ ಉಳಿಯುವಂತಹ ಕೆಲಸವನ್ನು ಯಾರು ಮಾಡುವುದಿಲ್ಲವೋ ಆಗ ಅವರ ಬದುಕು ಸಾರ್ಥಕತೆ ಅಲ್ಲ. ಆ ನಿರಂತರವಾದಂತಹ ಬದುಕು ಉಳಿಯುವುದು ಯಾವುದರ ಮೂಲಕವಾಗಿರುತ್ತೆ ಅಂತ ಹೇಳಿದ್ರೆ, ತಾನು ಮಾಡುವ ಕ್ರಿಯಾ ಮೂಲಕವಾಗಿ ಈ ಲೋಕದಲ್ಲಿ ಅವನೇನಾಗಿರ್ತಾನೆ ಅಂತ ಹೇಳಿದ್ರೆ ಲೋಕದ ಉಪಕಾರಿಯಾಗಿ ಬದುಕನ್ನು ಸಾಗಿಸ್ತಾ ಇರ್ತಾನೆ. ಅಂತಹ ಬದುಕು ಆಗಬೇಕು ಎನ್ನುವ ಸಂಕಲ್ಪವೇ ಅಲ್ಲಮಪ್ರಭುಗಳ ಮೂಲವಾದಂತಹ ಗುರಿಯಾಗಿತ್ತು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಲೋಕದಲ್ಲಿ ಸೇವೆಯನ್ನು ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನು ಮಾಡಲಿ ಎನ್ನುವಂತಹದ್ದು ರೀತಿಯಲ್ಲಿ ಹಾರೈಸಿ ಈ ವಚನದ ಒಂದು ವಿವರಣೆಯನ್ನು ನಾನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ.